ಆದರೆ ಮಾಡೋದಕ್ಕೆ ಶುರು ಮಾಡಿದ್ರಿ ನೀವು. ಅದಕ್ಕೆ ಸಾಕಷ್ಟು ಸಾಹಸ ಮಾಡಿರಿ, ಸಾಕಷ್ಟು ತೊಂದರೆ ಅನುಭವಿಸಿದ್ವಿ ನಾವು. ಮತ್ತು ಈ ಕಳೆದ 30-40 ವರ್ಷಗಳನ್ನ ಅನುಭವಿಸ್ತಾ ಇದ್ದೀವಿ. ನೀವು ಯಾಕೆ ನಿಲ್ಲಿಸಲಿಲ್ಲಪ್ಪ, ಇದನ್ನು ಯಾಕೆ ಮುಂದುವರೆದ್ರಿ? ಈ ಒಂದು ವಿಷಯದಲ್ಲೇ ನಮ್ಗೆ ತಿಳಿಸಲಾರದ ನಿಮಗೆ ಕರಿತಾ ಇದ್ವಿ. ಪಾರ್ಲಿಮೆಂಟ್ನ ಕರೀರಿ, ವಿರೋಧ ಪಕ್ಷನ ಕರೀರಿ, ಎಲ್ಲ ಸರ್ವಪಕ್ಷ ಸಭೆ ಕರೀರಿ, ಕರೆದ್ರಿ. ಅದ್ರ ನೀವೇ ಇಲ್ಲ. ನೀವು ಟ್ರಂಪ್ರ ಮಾತನ್ನ ಯಾಕೆ ಒಪ್ಪಿದ್ರಿ? ಟ್ರಂಪ್ ಅವರ ವ್ಯಾಪಾರಕ್ಕೆ ಮತ್ತೆ ತಮ್ಮ ಲಾಭಕ್ಕಾಗಿಯೂ ಮಾತಾಡಿರ್ಬೋದು, ಇಲ್ಲಂತಲ್ಲ. ಆದ್ರೆ ನೀವು ಅದ್ರ ಒಪ್ಪೋ ಅವಶ್ಯಕತೆ ಇರಲಿಲ್ಲ ಅಂತೇಳಿ ನೇರವಾಗಿ ದಾಳಿ ಮಾಡ್ತಾಯಿದ್ದಾರೆ. ಇದರಿಂದಾಗಿ ಭಾರತದ ಘನತೆಗೆ ಗೌರವಕ್ಕೆ ಪೆಟ್ಟು ಬಿದ್ದಿದ್ರಿ ನೀವು ಮಾಡಿದ್ರಿಂದಾಗಿ ಅಂತೇಳಿ. ಚುನಾವಣೆ ಸಂದರ್ಭದಲ್ಲಿ ಉಪಯೋಗ ಮಾಡ್ಕೊಳ್ಳೋಂಥ ಪ್ರಯತ್ನ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಇದು ಸೈನ್ಯದ ಸಾಹಸ. ಏನಾದರೂ ಇವತ್ತು ಸಾಹಸ ಆಗಿದ್ರೆ, ಅಲ್ಲಿ ಏನಾದರೂ ಸ್ವಲ್ಪ ನಾವು ಗೆದ್ದಿದ್ರೆ, ಮಾನ ಉಳಿದಿದ್ರೆ ಸೈನ್ಯದಿಂದ, ಅವ್ರು ಹೋರಾಟದಿಂದ ಅನ್ನೋ ಮಾತನ್ನು ಒತ್ತಿ ಹೇಳ್ತಾ ಇದ್ದಾರೆ. ಅದೇ ಕಾರಣಕ್ಕೆ ಮೋದಿಯವರು ಹೇಳಿದ್ದಾರೆ, ಇಲ್ಲ ನಾವು ಅಣ್ವಸ್ತ್ರರಿಗೆ ಬೆದರಿಲ್ಲ, ಮತ್ತೊಂದೆಲ್ಲ ನಾವು ಹೋರಾಟ ಮಾಡಿದ್ದೀವಿ ಅಂತೇಳಿ. ಆದರೆ ಫೋನ್ ಒಂದ್ರ ಮೇಲೆ ನಿಂತರೆ ಯಾಕೆ ಅನ್ನೋದು ಈ ಪ್ರಶ್ನೆಗೆ ಉತ್ತರ ಹುಡುಕಬೇಕಾಗಿದೆ. ಈ ಪ್ರಶ್ನೆಗೆ ಉತ್ತರ ಇವತ್ತಿಗೂ ಮೋದಿಯವರು ಕೊಡ್ತಾ ಇಲ್ಲ. ನೇರವಾಗಿ ಟ್ರಂಪ್ ಅವರು ವಿರೋಧವಾಗಿ ಒಂದು ಸಣ್ಣ ಮಾತನ್ನು ಮಾತಾಡ್ತಾ ಇಲ್ಲ. ಯಾಕೆ? ಅದರ ಜೊತೆಗೆ ದಾಳಿ ಮಾಡುವ ಸಂದರ್ಭದಲ್ಲಿ ಸ್ವತಃ ವಿದೇಶಾಂಗ ಮಿನಿಸ್ಟರ್ ಇದ್ದಂಥವ್ರು ಜಯಶಂಕರ್ ಅವರು ತಮ್ಮ ಎದುರಾಳಿಗೆ ಹೇಳ್ತಾರೆ, ನಾವು ದಾಳಿ ಮಾಡೋರು ಇದ್ದೀವಿ ಅಂತೇಳಿ. ಇದರಿಂದ ನಮ್ಮ ವಿಮಾನಗಳು ಎಷ್ಟು ಹಾಳಾಗೋದು, ಏನಾಯಿತು, ಎಷ್ಟು ಲಾಸ್ ಆಯಿತು, ಅದ್ರ ವಿವರಣೆ ಕೊಡಲು ಕೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈ ಒಂದು ವಾಗ್ದಾಳಿ, ಮಾತಿನ ದಾಳಿ ಮಾಡೋಕ್ಕಿಂತಲೂ ನೀವು ಇದ್ದಂಥವರು ಅದನ್ನು ಯುದ್ಧವನ್ನು ಮುಂದುವರಿಸಬೇಕಾಗಿತ್ತು, ನಿಲ್ಲಿಸಿ